ರಮಾ ತನ್ನ ಮಗ ಪ್ರತೀಕ್ನೊಂದಿಗೆ ಕಾರಿನ ಒಂದು ಮೂಲೆಯಲ್ಲಿ ಹೆದರಿ ಕುಳಿತಿದ್ದಳು. ಅವಳ ಗಂಡ ರಘು ಕಾರ್ ಚಲಾಯಿಸುತ್ತಿದ್ದ. ಅವನು ರಮಾಳಿಗೆ ತುಂಬಾ ಇಷ್ಟವಾದ ಹಳೆಯ ಹಿಂದಿ ಹಾಡುಗಳನ್ನು ಹಾಕಿದ್ದನು. ಬೇರೆ ಸಮಯವಾಗಿದ್ದರೆ ರಮಾ ತುಂಬಾ ಖುಷಿಯಿಂದ ಈ ಸಮಯವನ್ನು ಆನಂದಿಸುತ್ತಿದ್ದಳು. ಏಕೆಂದರೆ ಹೊರಗೆ ಜಿಟಿ ಮಳೆ ಬರುತ್ತಿತ್ತು. ಆದರೆ ಇಂದು ಪರಿಸ್ಥಿತಿ ಬೇರೆಯಾಗಿತ್ತು. ರಮಾ ಬರೋಬ್ಬರಿ 7 ತಿಂಗಳ ನಂತರ ತನ್ನ ತವರು ಮನೆಯಿಂದ ತನ್ನ ಗಂಡನ ಮನೆಗೆ ಹೋಗುತ್ತಿದ್ದಳು. 7 ತಿಂಗಳ ಹಿಂದೆ ಅವಳ ಗಂಡ ಅವಳ ಮೇಲೆ ಕೈ ಎತ್ತಿದ್ದನು. ಅದಕ್ಕೆ ಅವಳು ಕೋಪದಲ್ಲಿ ತನ್ನ ಮಗನೊಂದಿಗೆ ಮನೆಯನ್ನು ಬಿಟ್ಟು ತವರು ಮನೆಗೆ ಬಂದಿದ್ದಳು. ತವರು ಮನೆಯಲ್ಲಿ ಪ್ರಾರಂಭದಲ್ಲಿ ಯಾರೂ ಏನೂ ಹೇಳಲಿಲ್ಲ. ಆದರೆ ನಿಧಾನವಾಗಿ ಅವಳ ಅತ್ತಿಗೆ ಅವಳಿಗೆ ತೊಂದರೆ ಕೊಡಲು ಪ್ರಾರಂಭಿಸಿದಳು. ತಾಯಿಯೂ ಸಹ ಪದೇ ಪದೇ ನೀನು ನಿನ್ನ ಗಂಡನೊಂದಿಗೆ ರಾಜಿ ಮಾಡಿಕೊಂಡು ನಿನ್ನ ಮನೆಗೆ ವಾಪಸ್ಸು ಹೋಗು ಎಂದು ಹೇಳುತ್ತಿದ್ದಳು. ಏಕೆಂದರೆ ಹೆಣ್ಣಿಗೆ ಗಂಡನ ಮನೆ ಅಲ್ವೇ ನಿಜವಾದ ಮನೆ. ಒಬ್ಬ ತಂದೆ ಮಾತ್ರ ಆಕೆಯ ಪರವಾಗಿದ್ದರು. ಆದರೆ ನೆರೆಹೊರೆಯವರು, ಸಂಬಂಧಿಕರು ಎಲ್ಲರೂ ಹೀಯಾಳಿಸುತ್ತಿದ್ದರು. ಮದುವೆಯಾದ ಮೇಲೆ ಹೆಣ್ಣಿಗೆ ಮನೆ ಎನ್ನುವುದೇ ಇಲ್ಲವೇನೋ ಎಂದು ರಮಾಳಿಗೆ ಅನ್ನಿಸುತ್ತಿತ್ತು. ಗಂಡನೂ ಸಹ ಅವಳನ್ನು ವಿಚಾರಿಸುತ್ತಿರಲಿಲ್ಲ. ಯಾವ ಮುಖ ಇಟ್ಟುಕೊಂಡು ವಾಪಸ್ಸು ಹೋಗುವುದು ಎಂದು ಅವಳಿಗೆ ಭಯವಿತ್ತು. ವಾಪಸ್ಸು ಹೋದ ಮೇಲೆ ಮತ್ತೆ ಅವಳ ಗಂಡ ದುರ್ವರ್ತನೆ ಮಾಡಿದರೆ ಏನು ಮಾಡುವುದು ಎಂಬ ಭಯವೂ ಇತ್ತು. ಏಕೆಂದರೆ ತವರು ಮನೆಯಲ್ಲಿ ಅವಳನ್ನು ನೋಡಿಕೊಳ್ಳಲು ಯಾರೂ ಇಲ್ಲ ಎಂದು ಅವಳ ಗಂಡ ತಿಳಿದುಕೊಂಡರೆ ಅವನ ಅಪಮಾನಗಳು ಹೆಚ್ಚಾಗಬಹುದೆಂದು ಅವಳು ಅಂದುಕೊಂಡಿದ್ದಳು. ಇದೇ ಚಿಂತೆಯಲ್ಲಿ ನಿಧಾನವಾಗಿ ಸಮಯ ಕಳೆಯುತ್ತಿತ್ತು. ಈ ಮಧ್ಯೆ ಅವಳು ಪ್ರತಿದಿನ 2 ಗಂಟೆಗಳ ಕಾಲ ಹೊರಗೆ ಹೋಗಲು ಪ್ರಾರಂಭಿಸಿದಾಗ ಅವಳ ಅತ್ತಿಗೆಯ ಕೋಪ ಮುಗಿಲು ಮುಟ್ಟಿತ್ತು. ನಮ್ಮನ್ನು ನಂಬಿ ನಿನ್ನ ಮಗನನ್ನು ಬಿಟ್ಟು ಎಲ್ಲಿಗೆ ಹೋಗುತ್ತೀಯಾ ಎಂದು ಕೇಳಿದಳು. ಆಗ ಆಕೆಯ ತಂದೆ ತನ್ನ ಸೊಸೆಯನ್ನು ತರಾಟೆಗೆ ತೆಗೆದುಕೊಂಡು ನಿಮ್ಮ ನಾದಿನಿ ಕೂಡ ಈ ಮನೆಯ ಒಂದು ಭಾಗ. ಕಷ್ಟದ ಸಮಯದಲ್ಲಿ ಅವಳನ್ನು ನೋಡಿಕೊಳ್ಳುವುದು ನಮ್ಮೆಲ್ಲರ ಜವಾಬ್ದಾರಿ. ನೀನು ಅವಳ ಹಿಂದೆ ಕೈ ತೊಳೆದು ಬಿದ್ದಿದ್ದೀಯಾ ಎಂದು ಹೇಳಿದರು. ಮಾವ ಗದರಿಸಿದ್ದರಿಂದ ಅವಳು ಅವರ ಮುಂದೆ ಏನನ್ನೂ ಹೇಳುತ್ತಿರಲಿಲ್ಲ. ಆದರೆ ಅವರ ಬೆನ್ನ ಹಿಂದೆ ತನ್ನ ನಾದಿನಿಗೆ ತೊಂದರೆ ಕೊಡುತ್ತಲೇ ಇದ್ದಳು. ಅಂತಿಮವಾಗಿ ಯಾವುದೇ ದಾರಿ ಕಾಣದಿದ್ದಾಗ ಒಂದು ದಿನ ರಮಾಳ ತಾಯಿ ತನ್ನ ಅಳಿಯನಿಗೆ ಫೋನ್ ಮಾಡಿ ಜಗಳಗಳು ಗಂಡ ಹೆಂಡತಿಯಲ್ಲಿ ಸಾಮಾನ್ಯ. ಅದಕ್ಕೆ ನಿಮ್ಮ ಹೆಂಡತಿಯನ್ನು ಬಿಟ್ಟು ಬಿಡ್ತೀರಾ ಎಂದು ಕೇಳಿದಳು. ಆಗ ರಘು ನಿಮ್ಮ ಮಗಳು ನನ್ನ ಮೇಲೆ ಕೋಪಿಸಿಕೊಂಡು ಹೋಗಿದ್ದಾಳೆ. ಅವಳು ಮನೆಗೆ ವಾಪಸ್ಸು ಬರಲು ಬಯಸಿದರೆ ನನಗೆ ಯಾವುದೇ ತೊಂದರೆಯಿಲ್ಲ ಎಂದನು. ಆಗ ರಮಾಳ ತಾಯಿ ಸಹ ಅವಳಿಗೆ ಸಾಕಷ್ಟು ಬುದ್ಧಿವಾದ ಹೇಳಿದಳು. ಮರುದಿನ ಬೆಳಿಗ್ಗೆ ರಘು ಯಾರಿಗೂ ಹೇಳದೆ ನೇರವಾಗಿ ತನ್ನ ಅತ್ತೆ ಮನೆಗೆ ಬಂದನು. ರಘುವನ್ನು ನೋಡಿದ ಕೂಡಲೇ ರಮಾಳ ತಾಯಿ ಮತ್ತು ಅತ್ತಿಗೆ ಇಬ್ಬರೂ ಅವನನ್ನು ಆದರದಿಂದ ಬರಮಾಡಿಕೊಂಡರು. ಆಕೆಯ ತಂದೆ ರಘುವಿಗೆ ನನ್ನ ಮಗಳು ನನಗೆ ಹೊರೆಯಲ್ಲ, ಮುಂದೆಂದೂ ಆಕೆಯ ಮೇಲೆ ಕೈ ಎತ್ತಬೇಡ ಎಂದು ಹೇಳಿದರು. ರಘು ನಿಧಾನವಾಗಿ ನಿಮ್ಮ ಮಗಳಿಗೂ ಸ್ವಲ್ಪ ಸಂಯಮದಿಂದ ಇರಲು ಹೇಳಿ ಎಂದನು. ಮಾತುಗಳು ವಿಕೋಪಕ್ಕೆ ತಿರುಗುವ ಲಕ್ಷಣಗಳು ಕಾಣುತ್ತಿದ್ದವು. ಇದನ್ನು ನೋಡಿದ ರಮಾಳ ತಾಯಿ ಮಧ್ಯಪ್ರವೇಶಿಸಿ ನೀವು ನೆಮ್ಮದಿಯಾಗಿ ಉಪಹಾರ ಸೇವಿಸಿ. ಅಳಿಯ ನಿಮಗೆ ಸ್ಪೆಷಲ್ ಆಗಿ ಸಮೋಸ ತರಿಸಿದ್ದೇವೆ ಎಂದಳು. ರಮಾ ಆಶ್ಚರ್ಯದಿಂದ ನೋಡುತ್ತಿದ್ದಳು. ತನ್ನ ಮೇಲೆ ಕೈ ಎತ್ತಿದ ಮನುಷ್ಯನಿಗೆ ಇಷ್ಟೆಲ್ಲ ಮಾಡುತ್ತಿದ್ದಾರಲ್ಲ ಎಂದು. ಹೇಗಾದರೂ ರಘು ಎಲ್ಲರ ಮುಂದೆ ಕ್ಷಮೆ ಕೇಳುತ್ತಾ ನನ್ನ ತಾಯಿ ನಿನ್ನ ವಿರುದ್ಧ ನನ್ನನ್ನು ಪ್ರಚೋದಿಸಿದ್ದಳು. ಅದಕ್ಕಾಗಿಯೇ ನಾನು ಕೋಪದಲ್ಲಿ ನಿನ್ನ ಮೇಲೆ ಕೈ ಎತ್ತಿದೆ. ಮುಂದೆಂದೂ ಇಂತಹ ತಪ್ಪು ಆಗುವುದಿಲ್ಲ. ನೀನು ಮನೆಗೆ ವಾಪಸ್ಸು ಬಾ. ನನಗೂ ಪ್ರತೀಕ್ ಮತ್ತು ನಿನ್ನಿಲ್ಲದೆ ಮನಸ್ಸಾಗುತ್ತಿಲ್ಲ ಎಂದನು. ಇತ್ತ ಪ್ರತೀಕ್ ಕೇವಲ 7 ವರ್ಷದವನಾಗಿದ್ದನು. ತಂದೆಯನ್ನು ನೋಡಿದ ಕೂಡಲೇ ತಂದೆಯ ಮಡಿಲಿಗೆ ಹತ್ತಿಕೊಂಡನು. ಈಗ ರಘು ಕ್ಷಮೆ ಕೇಳುತ್ತಿದ್ದನು ಮತ್ತು ರಮಾ ತನ್ನ ಮಗ ತಂದೆಯಿಲ್ಲದೆ ಬೆಳೆಯುವುದನ್ನು ಬಯಸುತ್ತಿರಲಿಲ್ಲ. ಉಳಿದವರು ಸಹ ಅವಳು ತನ್ನ ಗಂಡನೊಂದಿಗೆ ಹೋಗಬೇಕೆಂದು ಬಯಸುತ್ತಿದ್ದರು. ಹಾಗಾಗಿ ಅವಳು ಮನಸ್ಸಿಲ್ಲದೆ ರಘುವಿನೊಂದಿಗೆ ಹೋಗಲು ನಿರ್ಧರಿಸಿದಳು. ಅವಳು ಪ್ಯಾಕಿಂಗ್ ಮಾಡುವವರೆಗೂ ಅವಳ ಅತ್ತಿಗೆ ರುಚಿಕರವಾದ ಪರಿಮಳಯುಕ್ತ ಅಡುಗೆಯನ್ನು ತಯಾರಿಸಿದಳು. ಇಡೀ ಮನೆಯು ಸಿಹಿ ತಿನಿಸುಗಳ ಪರಿಮಳದಿಂದ ತುಂಬಿ ತುಳುಕುತ್ತಿತ್ತು. ಒಣತುತ್ತುಗಳನ್ನು ಸಹ ನನಗೆ ಹೀಯಾಳಿಸುತ್ತಲೇ ಕೊಟ್ಟು ಬಡಿಸುತ್ತಿದ್ದ ಅತ್ತಿಗೆ ನನ್ನ ಮೇಲೆ ದೌರ್ಜನ್ಯ ಮಾಡಿದ ವ್ಯಕ್ತಿಗೆ ಇಷ್ಟೊಂದು ಉಪಚಾರ ಮಾಡುತ್ತಿದ್ದಾರಲ್ಲ ಎಂದು ರಮಾ ಆಶ್ಚರ್ಯಪಟ್ಟಳು. ಇಂದು ನಾನು ಹೋಗುತ್ತಿರುವುದರಿಂದ ಅತ್ತಿಗೆ ತುಂಬಾ ಸಂತೋಷವಾಗಿರಬಹುದು. ಬಹುಶಃ ಅದಕ್ಕಾಗಿಯೇ ಇಂದು ಅವರು ಇಷ್ಟೊಂದು ತಿನಿಸುಗಳನ್ನು ಮಾಡಿದ್ದಾರೆ ಎಂದು ಯೋಚಿಸಿ ರಮಾ ವ್ಯಂಗ್ಯವಾಗಿ ನಕ್ಕಳು. ಊಟದ ನಂತರ ಸಿಹಿಗಾಗಿ ಪಾಯಸ ಕೂಡ ಇತ್ತು. ಊಟವಾದ ಮೇಲೆ ಅವರೆಲ್ಲರೂ ಅಲ್ಲಿಂದ ಹೊರಟರು. ಈಗ ದಾರಿಯಲ್ಲಿ ಜಿಟಿ ಮಳೆ ಬರುತ್ತಿತ್ತು. ರಘು ಇದ್ದಕ್ಕಿದ್ದಂತೆ ಚಹಾ ಅಂಗಡಿಯ ಬಳಿ ಕಾರನ್ನು ನಿಲ್ಲಿಸಿದ. ಬಿಸಿ ಬಿಸಿಯಾದ ಈರುಳ್ಳಿ ಪಕೋಡಗಳನ್ನು ಕರಿಯುವ ಪರಿಮಳ ಗಾಳಿಯಲ್ಲಿ ಹರಡುತ್ತಿತ್ತು.
ನಾವು ಸ್ವಲ್ಪ ಚಹಾ ಕುಡಿಯೋಣ ಮತ್ತು ಪಕೋಡಗಳನ್ನು ತಿನ್ನೋಣ ಬಾ ಎಂದು ರಘು ರಮಾಳಿಗೆ ಹೇಳಿದನು. ರಮಾಳಿಗೆ ಇಷ್ಟವಿರಲಿಲ್ಲ, ಆದರೆ ಗಂಡ ತಾನು ಬದಲಾಗಲು ಪ್ರಯತ್ನಿಸುತ್ತಿದ್ದಾನೆ ಎಂದು ಅವಳಿಗೆ ಅನ್ನಿಸಿತು. ಹಾಗಾಗಿ ಅವಳು ಸಹ ಸ್ವಲ್ಪ ಹೊಂದಾಣಿಕೆ ಮಾಡಿಕೊಳ್ಳೋಣ ಎಂದುಕೊಂಡಳು. ಅದಕ್ಕಾಗಿ ಅವಳು ಸಹ ಕಾರಿನಿಂದ ಕೆಳಗಿಳಿದು ಪ್ರತೀಕ್ನನ್ನು ಎತ್ತಿಕೊಂಡು ಚಹಾ ಅಂಗಡಿಗೆ ಹೋಗಿ ಕುಳಿತಳು. ಹೊರಗೆ ಜಿಟಿ ಮಳೆ ಬರುತ್ತಿತ್ತು. ತಂಪಾದ ಗಾಳಿ ಬೀಸುತ್ತಿತ್ತು. ಚಹಾ ಅಂಗಡಿಯಲ್ಲಿ ರೇಡಿಯೋದಲ್ಲಿ ಹಳೆಯ ಹಾಡೊಂದು ಬರುತ್ತಿತ್ತು. ಸ್ವಲ್ಪ ಹೊತ್ತು ರಮಾ ತನ್ನ ಎಲ್ಲಾ ತೊಂದರೆಗಳನ್ನು ಮರೆತಳು ಮತ್ತು ಅವಳ ಮನಸ್ಸು ತಂಪಾದ ನೆಮ್ಮದಿಯಿಂದ ತುಂಬಿ ಹೋಯಿತು. ಆಗ ಬಿಸಿಬಿಸಿಯಾದ ಪಕೋಡದ ಪರಿಮಳಕ್ಕೆ ಅವಳ ಚಿಂತೆ ಮಾಯವಾಯಿತು. ಜೊತೆಗೆ ಹಸಿ ಮೆಣಸಿನಕಾಯಿ ಮತ್ತು ಕೊತ್ತಂಬರಿ ಸೊಪ್ಪಿನ ಖಾರವಾದ ಚಟ್ನಿಯೊಂದಿಗೆ ರುಚಿಯಾದ ಪಕೋಡದ ಮಜಾನೇ ಬೇರೆ ಇತ್ತು. ಸ್ವಲ್ಪ ಹೊತ್ತಿನ ನಂತರ ಅವರೆಲ್ಲರೂ ಮತ್ತೆ ಕಾರಿನಲ್ಲಿ ಬಂದು ಕುಳಿತರು. ಸಂಜೆಯ ಹೊತ್ತಿಗೆ ಅವರು ಮನೆ ತಲುಪಿದರು. ಮನೆಗೆ ತಲುಪಿದ ಮೇಲೆ ಅವಳು ತುಂಬಾ ಸುಸ್ತಾಗಿದ್ದಳು. ಏನು ಅಡುಗೆ ಮಾಡಲಿ ಎಂದು ರಘುವನ್ನು ಕೇಳಿದಳು. ಅದಕ್ಕೆ ರಘು, ಅರೆ ಡಾರ್ಲಿಂಗ್, ಇಂದು ನೀನು ವಿಶ್ರಾಂತಿ ತಗೋ, ನಾನು ಹೊರಗಡೆಯಿಂದ ಊಟ ಆರ್ಡರ್ ಮಾಡ್ತೀನಿ ಎಂದನು. ರಮಾಳ ಮನಸ್ಸಿನಲ್ಲಿ ಒಂದು ಆಸೆ ಚಿಗುರೊಡೆಯಲು ಪ್ರಾರಂಭವಾಗಿತ್ತು. ರಘು ನಿಜವಾಗಿಯೂ ಬದಲಾಗಿದ್ದಾನೆ ಎಂದು ಅವಳಿಗೆ ಅನಿಸಿತು. ಹಾಗಾಗಿ ಅವಳಿಗೆ ತುಂಬಾ ಖುಷಿಯಾಯಿತು. ರಾತ್ರಿಯೂ ಸಹ ರಘು ಅವಳನ್ನು ತೊಂದರೆಪಡಿಸಲಿಲ್ಲ, ಬದಲಿಗೆ ಅವಳಿಗೆ ನೆಮ್ಮದಿಯಾಗಿ ಮಲಗಲು ಹೇಳಿದನು. ಮರುದಿನ ಬೆಳಿಗ್ಗೆ ರಮಾ ಎದ್ದಾಗ ರಘು ಚಹಾ ಮತ್ತು ಉಪಹಾರವನ್ನು ತಯಾರಿಸಿ ಸಿದ್ಧನಾಗಿದ್ದನು. ಇಬ್ಬರೂ ಒಟ್ಟಿಗೆ ಉಪಹಾರ ಸೇವಿಸಿದರು. ಅಷ್ಟರಲ್ಲಿ ಪ್ರತೀಕ್ ಕೂಡ ಎದ್ದನು. ರಮಾ ಅವನಿಗೆ ಹಾಲು ಬಿಸಿ ಮಾಡಿ ಉಪಹಾರ ತಿನ್ನಿಸಿದಳು. ಉಪಹಾರದ ನಂತರ ರಘು, ಬಾ, ಇಂದು ನಾನು ನಿನ್ನನ್ನು ಶಾಪಿಂಗ್ಗೆ ಕರೆದುಕೊಂಡು ಹೋಗ್ತೀನಿ ಎಂದನು. ರಮಾ ಆಶ್ಚರ್ಯಚಕಿತಳಾದಳು. ಏಕೆಂದರೆ ಕಳೆದ 2 ವರ್ಷಗಳಿಂದ ರಘು ಅವಳಿಗೆ ಏನನ್ನೂ ತಂದುಕೊಟ್ಟಿರಲಿಲ್ಲ. ಅವಳು ತವರು ಮನೆಯಿಂದ ತಂದ ಸೀರೆಯನ್ನೇ ಉಟ್ಟುಕೊಳ್ಳುತ್ತಿದ್ದಳು. ಹೇಗಾದರೂ ಆಕೆ ಸಂತೋಷದಿಂದ ತಯಾರಾಗಲು ಹೋದಳು. ತಯಾರಾಗಿ ಅವಳು ಹೊರಗೆ ಬಂದಾಗ ರಘು ಅವಳನ್ನು ಹೊಗಳಿದನು. ನಂತರ ಅವನು ಅವಳನ್ನು ಮಾಲ್ಗೆ ಕರೆದುಕೊಂಡು ಹೋದನು ಮತ್ತು ಚೆನ್ನಾಗಿರುವ ಸೀರೆಯನ್ನು ಖರೀದಿಸು, ಬೆಲೆಯ ಬಗ್ಗೆ ಚಿಂತೆ ಮಾಡಬೇಡ ಎಂದನು. ರಘು ಸ್ವತಃ ಅವಳಿಗೆ ನೀಲಿ ಬಣ್ಣದ ಸುಂದರವಾದ ಸೀರೆಯನ್ನು ಆಯ್ಕೆ ಮಾಡಿದನು. ಅದರ ಮೇಲೆ ಬಿಳಿ ದಾರದಿಂದ ಕಸೂತಿ ಮಾಡಲಾಗಿತ್ತು. ಕೌಂಟರ್ನಲ್ಲಿ ರಮಾ ಆ ಸೀರೆಯ ಬೆಲೆಯನ್ನು ನೋಡಿದಾಗ ಆಶ್ಚರ್ಯಚಕಿತಳಾದಳು. ಏಕೆಂದರೆ ಆ ಸೀರೆಯ ಬೆಲೆ 10,000 ರೂಪಾಯಿ. ಇಷ್ಟೊಂದು ದುಬಾರಿ ಸೀರೆ ಖರೀದಿಸುವ ಅವಶ್ಯಕತೆ ಏನಿದೆ? ನಾನು ಬೇರೆ ಸೀರೆಯನ್ನು ನೋಡುತ್ತೇನೆ ಎಂದು ರಘುವಿಗೆ ಹೇಳಿದಳು. ಅದಕ್ಕೆ ರಘು ಅವಳ ಕೈಯನ್ನು ಹಿಡಿದುಕೊಂಡು, ನೀನು ಚಿಂತೆ ಮಾಡಬೇಡ, ನನ್ನ ಹತ್ತಿರ ದುಡ್ಡಿಗೇನು ಕಮ್ಮಿ ಇದೆ ಎಂದನು. ಊಟವನ್ನು ಸಹ ಅವರು ಹೊರಗಡೆಯೇ ಮಾಡಿದರು. ಸಂಜೆ ರಮಾ ಮನೆಗೆ ತಲುಪಿದಾಗ, ಇಂದು ನಾನು ನಿಮಗಾಗಿ ಅಡುಗೆ ಮಾಡುತ್ತೇನೆ ಎಂದಳು. ಅವಳು ಬೇಗನೆ ದಾಲ್, ರೊಟ್ಟಿ ಮತ್ತು ಸಬ್ಜಿಯನ್ನು ತಯಾರಿಸಿದಳು. ಊಟವಾದ ನಂತರ ರಘು, ನಾನು ಸ್ವಲ್ಪ ಹೊರಗೆ ನನ್ನ ಸ್ನೇಹಿತರನ್ನು ಭೇಟಿಯಾಗಿ ಬರುತ್ತೇನೆ ಎಂದನು. ರಮಾಳಿಗೆ ಇದರಿಂದ ಯಾವುದೇ ತೊಂದರೆಯಿರಲಿಲ್ಲ. ಅವನು ಹೋದನು. ನಿಧಾನವಾಗಿ ರಾತ್ರಿ 10 ಗಂಟೆಯಾಯಿತು. ಆದರೆ ರಘುವಿನ ಸುಳಿವೇ ಇರಲಿಲ್ಲ. ಆಗ ರಮಾಳ ಮನಸ್ಸು ಚಿಂತೆಯಿಂದ ತುಂಬಿ ತುಳುಕುತ್ತಿತ್ತು. ಸಾಮಾನ್ಯವಾಗಿ ಅವನು ತಡವಾಗಿ ಮನೆಗೆ ಬರುತ್ತಿದ್ದನು. ಆದರೆ ರಮಾಳ ಮನಸ್ಸಿನಲ್ಲಿ ಮತ್ತೆ ಪ್ರೀತಿ ಚಿಗುರೊಡೆಯಲು ಪ್ರಾರಂಭಿಸಿತ್ತು. ಅದಕ್ಕೆ ಅವಳಿಗೆ ಸ್ವಲ್ಪ ಚಿಂತೆಯಾಗುತ್ತಿತ್ತು. ಸ್ವಲ್ಪ ಹಿಂಜರಿಯುತ್ತಲೇ ಗಂಡನಿಗೆ ಫೋನ್ ಮಾಡಿದಳು. ಆದರೆ ರಘು ಫೋನ್ ಎತ್ತಲಿಲ್ಲ. ಆಗ ಅವಳಿಗೆ ಸ್ವಲ್ಪ ಜಾಸ್ತಿ ಚಿಂತೆಯಾಗಲು ಪ್ರಾರಂಭವಾಯಿತು. ಅಂತಿಮವಾಗಿ ರಾತ್ರಿ 11 ಗಂಟೆಗೆ ರಘು ಮನೆಗೆ ಬಂದನು. ಅಷ್ಟರಲ್ಲಿ ರಮಾಳ ಸ್ಥಿತಿ ತಳಮಳದಿಂದ ತುಂಬಿತ್ತು. ರಘು ಕುಡಿದ ಅಮಲಿನಲ್ಲಿ ತೂರಾಡುತ್ತಾ ಮನೆಯೊಳಗೆ ಬಂದನು. ಆಗ ರಮಾ ಸೋಫಾದಿಂದ ಎದ್ದು ನಿಂತು, ಇದೆಲ್ಲ ಏನು? ನೀವು ಮತ್ತೆ ಕುಡಿದಿದ್ದೀರಾ? ನೀವು ಇನ್ನು ಮುಂದೆ ಚೆನ್ನಾಗಿರುತ್ತೇನೆ ಎಂದು ಹೇಳಿದ್ದೀರಲ್ಲ ಎಂದು ಕೇಳಿದಳು. ಅದಕ್ಕೆ ರಘು ಕೋಪದಿಂದ ಗರ್ಜಿಸುತ್ತಾ, ಚೆನ್ನಾಗಿರುತ್ತೇನೆ ಅಂದರೆ ನಾನು ನಿನ್ನ ಗುಲಾಮನಾಗಿರಬೇಕಾ? ಇಂದು ನಾನು ನಿನಗೆ ಎಷ್ಟು ದುಬಾರಿ ಸೀರೆಯನ್ನು ಕೊಡಿಸಿದೆ, ಹೊರಗೆ ಊಟ ಹಾಕಿಸಿದೆ, ತಿರುಗಿಸಿದೆ. ಇನ್ನು ನಿನಗೆ ಏನು ಬೇಕು? ನಾನು ನಿನ್ನ ಗುಲಾಮನಾಗಿರಬೇಕಾ ಎಂದು ಕೇಳಿದನು. ರಮಾಳ ಕಣ್ಣಲ್ಲಿ ನೀರು ತುಂಬಿಕೊಂಡಿತು. ಈ ಮನುಷ್ಯ ಎಂದಿಗೂ ಬದಲಾಗಲು ಸಾಧ್ಯವಿಲ್ಲ ಎಂದು ಅವಳು ಅಂದುಕೊಂಡಳು. ಅವಳು ಸುಮ್ಮನೆ ತನ್ನ ಕೋಣೆಯ ಕಡೆಗೆ ಹೋಗಲು ಪ್ರಾರಂಭಿಸಿದಳು. ಆಗ ರಘು ಹಿಂದಿನಿಂದ ಬಂದು ಅವಳನ್ನು ತನ್ನ ತೋಳುಗಳಲ್ಲಿ ಬಿಗಿಯಾಗಿ ಹಿಡಿದುಕೊಂಡು, ನೀನು ನನ್ನ ಹೆಂಡತಿ, ಹೀಗೆ ಮುಖ ಕಿವುಚಿಕೊಂಡು ಎಲ್ಲಿಗೆ ಹೋಗುತ್ತಿದ್ದೀಯಾ ಎಂದು ಕೇಳಿದನು. ಅದಕ್ಕೆ ರಮಾ, ನಿಮ್ಮ ಕುಡಿತದ ವಾಸನೆಗೆ ನನಗೆ ವಾಕರಿಕೆ ಬರುತ್ತಿದೆ, ನನ್ನನ್ನು ಬಿಡಿ ಎಂದಳು.
ಆಗ ಅವನು ಇಲ್ಲಿ ಬಾ ನಿನಗೆ ಹೇಳುತ್ತೇನೆ ಎಂದು ಹೇಳಿ ಅವಳನ್ನು ತಳ್ಳಿ ಹಾಸಿಗೆಯ ಮೇಲೆ ಬೀಳಿಸಿದನು ಮತ್ತು 10,000 ರೂಪಾಯಿ ಸೀರೆ ಕೊಡಿಸಿದ್ದೇನೆ ನಿನಗೆ. ಅದರ ಬೆಲೆಯನ್ನು ವಸೂಲಿ ಮಾಡಬೇಕಲ್ಲ ಎಂದು ಹೇಳಿದನು. ರಮಾಳಂತಹ ದುರ್ಬಲ ಹೆಂಗಸು ಏನು ಮಾಡಿಯಾನು ಎಂದು ರಘು ಅಂದುಕೊಂಡಿದ್ದನು. ಅವನು ಅವಳೊಂದಿಗೆ ಬಲವಂತ ಮಾಡಲು ಪ್ರಯತ್ನಿಸಿದನು, ಆದರೆ ಮುಂದಿನ ಕ್ಷಣದಲ್ಲಿ ಅವನ ಕಣ್ಣ ಮುಂದೆ ಕತ್ತಲು ಆವರಿಸಿತು. ಏಕೆಂದರೆ ರಮಾ ಅವನ ಕತ್ತಿನ ಮೇಲೆ ಬಲವಾಗಿ ಹೊಡೆದಳು. ಅವನಿಗೆ ತಲೆ ತಿರುಗುವಂತಾಯಿತು. ಅವನು ನೋವಿನಿಂದ ನರಳಾಡುತ್ತಾ, ರಮಾ, ಇದೇನು? ನೀನು ನನ್ನ ಮೇಲೆ ಕೈ ಎತ್ತಿದೆ ಎಂದು ಹೆದರುತ್ತಾ ಕೇಳಿದನು. ಅದಕ್ಕೆ ರಮಾ ಕೋಪದಿಂದ ಕುದಿಯುತ್ತಾ, ಹೌದು, ನಿಮ್ಮಂತಹ ರಾಕ್ಷಸನಿಂದ ನನ್ನನ್ನು ರಕ್ಷಿಸಿಕೊಳ್ಳುವ ಗುಣವನ್ನು ನಾನು ಕಲಿತಿದ್ದೇನೆ. ನಿಮಗೆ ಗೊತ್ತಿಲ್ಲವೇ? ನೀವು ಇನ್ನೊಮ್ಮೆ ಕೈ ಎತ್ತಿದರೆ ನಿಮ್ಮ ಬಾಯಿ ಮುಚ್ಚುವಂತಹ ಉತ್ತರ ನೀಡಲು ನಾನು ಈ 7 ತಿಂಗಳಲ್ಲಿ ಕರಾಟೆ ತರಗತಿಗೆ ಸೇರಿಕೊಂಡಿದ್ದೆ ಎಂದಳು. ಇದನ್ನು ಕೇಳಿದ ರಘುವಿನ ಎಲ್ಲಾ ಅಮಲು ಇಳಿದು ಹೋಯಿತು. ಗೊಂದಲದಿಂದ ಅವನು ರೂಮಿನಿಂದ ಹೊರಗೆ ಹೋದನು. ರಘು ಎಂದಿಗೂ ಸರಿಹೋಗುವ ಮನುಷ್ಯನಲ್ಲ ಮತ್ತು ತನ್ನ ಬಗ್ಗೆ ಪ್ರೀತಿಯೇ ಇಲ್ಲದ ವ್ಯಕ್ತಿಯೊಂದಿಗೆ ತನ್ನ ಜೀವನವನ್ನು ಕಳೆಯಲು ಸಾಧ್ಯವಿಲ್ಲ ಎಂದು ರಮಾಳಿಗೆ ಅರ್ಥವಾಯಿತು. ಅದಕ್ಕಾಗಿ ಮರುದಿನ ಬೆಳಿಗ್ಗೆ ಅವಳು ಮತ್ತೆ ತನ್ನ ತವರು ಮನೆಗೆ ಬಂದಳು. ಆದರೆ ಈ ಬಾರಿ ಅವಳು ತನ್ನ ಗಂಡನಿಗೆ 2ನೇ ಅವಕಾಶವನ್ನು ನೀಡಲು ತಯಾರಿರಲಿಲ್ಲ. ಅವನ ವಿರುದ್ಧ ವಿಚ್ಛೇದನ ಕೇಸ್ ಹಾಕಿದಳು ಮತ್ತು ಶೀಘ್ರದಲ್ಲೇ ಅವಳಿಗೆ ವಿಚ್ಛೇದನ ಸಿಕ್ಕಿತು. ಅಲ್ಲದೆ ಜೀವನಾಂಶದ ರೂಪದಲ್ಲಿ ದೊಡ್ಡ ಮೊತ್ತದ ಹಣವನ್ನು ಪಡೆದಳು. ಗೃಹ ಹಿಂಸೆಯ ಅಪರಾಧಕ್ಕಾಗಿ ಅವಳ ಗಂಡನಿಗೆ ಜೈಲು ಶಿಕ್ಷೆಯಾಯಿತು. ಇತ್ತ ರಮಾ ತನ್ನ ಜೀವನದಲ್ಲಿ ಮುಂದೆ ಸಾಗಲು ಪ್ರಯತ್ನಿಸುತ್ತಿದ್ದಳು. ಕೆಲವು ತಿಂಗಳ ನಂತರ ಅವಳು ಸ್ವಂತ ಕರಾಟೆ ತರಗತಿಯನ್ನು ಪ್ರಾರಂಭಿಸಿದಳು. ಅಲ್ಲಿ ಅವಳು ಇತರರಿಗೆ ತಮ್ಮ ರಕ್ಷಣೆಗಾಗಿ ಗುಣಗಳನ್ನು ಕಲಿಸಲು ಪ್ರಾರಂಭಿಸಿದಳು. ಈಗ ತನ್ನ ಮಗನನ್ನು ಸ್ವಂತವಾಗಿ ಬೆಳೆಸುತ್ತಿದ್ದಳು. ಆಕೆಯ ತಂದೆ ಮನೆಯ ಮೇಲಿನ ಭಾಗವನ್ನು ಅವಳಿಗೆ ವಾಸಿಸಲು ಕೊಟ್ಟಿದ್ದರು. ಅಲ್ಲದೆ ತನ್ನ ಆಸ್ತಿಯಲ್ಲಿ ಅರ್ಧ ಭಾಗವನ್ನು ಅವಳ ಹೆಸರಿಗೆ ಬರೆದಿದ್ದರು. ಇದರಿಂದ ಮುಂದೆ ಮಗಳಿಗೆ ಯಾವುದೇ ತೊಂದರೆಯಾಗಬಾರದೆಂದು ಅವರು ಹೀಗೆ ಮಾಡಿದ್ದರು. ಈಗ ರಮಾಳಿಗೆ ಯಾರನ್ನೂ ಮದುವೆಯಾಗುವ ಆಸೆಯಿಲ್ಲ. ಸ್ವಾಭಿಮಾನದಿಂದ ತನ್ನ ಮಗನನ್ನು ಬೆಳೆಸಬೇಕು ಎನ್ನುವುದು ಅವಳ ಆಸೆಯಾಗಿತ್ತು. ಸ್ನೇಹಿತರೆ, ನಿಮಗೆ ಈ ಕತೆ ಇಷ್ಟವಾದಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ ಮತ್ತು ಹೊಸ ಕತೆಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.